ಫೋನಲ್ಲೋ ಟಿ ವಿಲೋ ಯಾವುದಾದ್ರೂ ಒಂದು ಸಾಂಗ್ ಕೇಳಿ ಅದು ಹೋಗಿ ತಲೆಯಲ್ಲಿ ಕೂತ್ಕೊಬಿಟ್ರೆ ಬೆಳಗ್ಗೆಯಿಂದ ಇನ್ನು ಸಂಜೆ ತನಕನೂ ಅದೇ ಸಾಂಗ್ ಓಡ್ತಾ ಇರುತ್ತೆ. ಇನ್ನೊಂದು ಸಾಂಗ್ ಕೇಳಿ ಅದು ತಲೆಗೆ ಹೋಗೋ ತನಕನೂ ಅದೇ ಸಾಂಗು. ನಾನು ಬೆಳಗ್ಗೆ ಟೈಮ್ ಮಾರ್ನಿಂಗ್ ಡ್ರಿಂಕ್ ಕುಡಿಯೋ ಟೈಮಲ್ಲಿ ಸ್ವಲ್ಪ ಟೈಮು ಇನ್ಸ್ಟಾಗ್ರಾಮ್ ನೋಡ್ತೀನಿ. ಇವಾಗ ಟ್ರೆಂಡಿಂಗಲ್ಲಿರುವಂತಹ ನೋವಿಗೆ ಮದ್ದು ನಿನ್ನಯ ಸ್ಪರ್ಶ ನಿನ್ನ ನೆನಪೆ ನನಗೆ ಹರುಷ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೆ. ಎಸ್, ಇದೇ ಸಾಂಗು ಪರ್ಟಿಕ್ಯುಲರ್ ಆಗಿ ಇಷ್ಟು ಲೈನ್ಗಳೇ ನನ್ನ ತಲೆ ಒಳಗಡೆ ಹೋಗಿರೋದು. ಫಿಸಿಕಲಿ ಕೆಲಸ ಮಾಡ್ತಾಯಿರ್ತೀನಿ, ಬಟ್ ತಲೆಯಲ್ಲಿ ಇದೇ ಸಾಂಗ್ನ ಕೇಳಿಕೊಂಡು ಆಡಿಕೊಂಡು ಮಾಡ್ತಾಯಿರ್ತೀನಿ. ಹೀಗೆ ತಲೆಯಲ್ಲಿ ಮನಸ್ಸಲ್ಲಿ ಒಳ್ಳೆ ಸಾಂಗು ಒಳ್ಳೆ ವಿಷಯಗಳಿದ್ದರೆ ಆವತ್ತಿನ ದಿನ ಚೆನ್ನಾಗಿರುತ್ತೆ. ಬೇಡದೇ ಇರೋ ವಿಷಯದ ಬಗ್ಗೆ ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆವತ್ತಿನ ದಿನನ ನಾವೇ ಸ್ಪಾಯ್ಲ್ ಮಾಡ್ಕೊಂಡಂಗೆ. ಏನಕ್ಕೆ ಈ ಮಾತಂತಿದ್ದೀನಿ ಅಂದರೆ, ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದಿದ್ದೆ. ಈ ಭೂಮಿ ಮೇಲೆ ಎಲ್ಲನೂ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿ ಅಥವಾ ಫ್ಯಾಮಿಲಿ ನಾನು ಇಲ್ಲಿ ತನಕ ಕೇಳೂ ಇಲ್ಲ, ನಾನು ನೋಡೂ ಇಲ್ಲ ಬಿಡಿ. ನನ್ನ ಪ್ರಕಾರ ಇರೋದೂ ಇಲ್ಲ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇರೋ ಅಂಥ ಕಷ್ಟನ ಯೋಚನೆ ಮಾಡಿ ಚಿಕ್ಕ ಕಷ್ಟನ ಬೆಟ್ಟ ಮಾಡ್ಕೊಳ್ಳೋ ಬದಲು ಆ ಕಷ್ಟನೇ ಎದುರಿಸೋವಂಥ ಶಕ್ತಿ ಅಂದರೆ, ಅಯ್ಯೋ ಇದ್ಯಾವ ಮಹಾ ಕಷ್ಟ ಅನ್ನೋ ರೀತಿ ನಾವು ನಮ್ಮ ತಲೆಯಲ್ಲಿ ಹಾಕೊಂಡ್ಬಿಟ್ರೆ ಆ ಕಷ್ಟನೇ ನಮ್ಮನ್ನು ನೋಡಿ ಎದ್ರುಕೊಂಡು ಓಡೋಗ್ಬಿಡ್ಬೇಕು. ಆ ಥರ ನಾವು ಬದುಕಬೇಕು. ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತನೋ ಅಥವಾ ಹಿಂದೆ ಒಂದು ಮುಂದೆ ಒಂದು ಇರ್ತಾರೆ ಅಂತನೋ ನಾವು ಅದನ್ನೇ ತಲೆ ಕೆಡಿಸ್ಕೊಂಡು ಕೂರೋದಕ್ಕಾಗಲ್ಲ. ಕೆಲವೊಂದು ವಿಚಾರಗಳು ನಮ್ಗೆ ಹಾಗೆ ತಿಳ್ಕೊಬೇಕು ಅಂತ ಏನಿಲ್ಲ, ನೋಡಿ ಕೂಡ ತಿಳ್ಕೊಬೋದಲ್ವಾ.